ಆಕಾಶವಾಣಿ. ರೂಪಕ: ಆರದಿರಲಿ ಬೆಳಕು, ಮುಳುಗದಿರಲಿ ಬದುಕು. ರಚನೆ ಮತ್ತು ನಿರ್ಮಾಣ: ಫ್ಲೋರಿನ್ ರೋಷ್. ಸುಂದರವಾದ ಪ್ರಕೃತಿಯ ವರದಾನ ಪಡೆದಿರುವ ನಮ್ಮ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅಪ್ರತಿಮ ಪ್ರಾಕೃತಿಕ ಸೊಬಗನ್ನು ಹೊಂದಿದೆ. ಕಂಗೊಳಿಸುವ ಹಿಮಾಲಯ ಪರ್ವತಗಳು, ಪವಿತ್ರ ನದಿಗಳು, ಮನೋರಂಜಕವಾದ ನಿತ್ಯ ಹರಿದ್ವರ್ಣ ಕಾಡುಗಳು, ಅಚ್ಚ ಹಸಿರಿನ ಹೊದಿಕೆಯಿಂದ ಕೂಡಿದ ಬೆಟ್ಟ ಗುಡ್ಡಗಳು, ಗಿರಿ ಶಿಖರಗಳು, ಕಣಿವೆಗಳು, ತುಂಬಿ ಹರಿಯುವ ಜಲಪಾತಗಳು, ಮನಸ್ಸಿಗೆ ಮುದ ನೀಡುವ ಹಸಿರು ಪೈರುಗಳಿಂದ ತುಂಬಿದ ಹೊಲ ಗದ್ದೆಗಳು, ಅದ್ಭುತ ಜೀವ ವೈವಿಧ್ಯ. ಈ ರೀತಿ ವಿಶ್ವದ ಸಮಸ್ತವನ್ನೂ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವ ಪ್ರಕೃತಿ ನಮ್ಮ ದೇಶದ ಉದ್ದಗಲಕ್ಕೂ ಹಬ್ಬಿಕೊಂಡಿದೆ. ತಾಯಿ ಭೂಮಿ ತಾಯಿ ಸದೈ ಅಭಯದಾಯಿ, ತಾಯಿ ಭೂಮಿ ತಾಯಿ ಸದೈ ಅಭಯದಾಯಿ. ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ. ತಾಯಿ ಭೂಮಿ ತಾಯಿ ಸದೈ ಅಭಯದಾಯಿ. ಭೂಮಿಯ 8 ಮಹಾನ್ ಜೀವ ವೈವಿಧ್ಯ ಅಗ್ರತಾಣಗಳಲ್ಲಿ ಒಂದಾಗಿರುವ ಪಶ್ಚಿಮ ಘಟ್ಟ ಭಾರತದ ಹೆಮ್ಮೆಯ ಹಸಿರು ಖಜಾನೆ. ಪಶ್ಚಿಮ ಘಟ್ಟ ಎಂದಾಕ್ಷಣ ಕಣ್ಮುಂದೆ ಬರುವುದು ನಿತ್ಯ ಹರಿದ್ವರ್ಣ ಮಳೆಕಾಡುಗಳು, ಬೆಟ್ಟಗುಡ್ಡಗಳು, ತುಂಬಿ ಹರಿಯುವ ಜಲಪಾತಗಳು, ಸತತವಾಗಿ ಹರಿಯುವ ನದಿಗಳು, ವಿಶಿಷ್ಟ ಜೀವ ವೈವಿಧ್ಯಗಳು, ಶೋಲಾ ಅರಣ್ಯ ಮತ್ತು ಅಳಿವಿನಂಚಿನಲ್ಲಿರುವ ಜೀವ ಪ್ರಭೇದಗಳು. ಸಾವಿರಾರು ವನ್ಯ ಜೀವಿಗಳ ಬೀಡಾಗಿರುವ ಪಶ್ಚಿಮ ಘಟ್ಟದ ವೃಕ್ಷ ಸಂಪತ್ತು ಮತ್ತು ಅದರ ವೈವಿಧ್ಯಮಯ ಜೀವ ಸಂಕುಲವನ್ನು ಕಣ್ಣಾರೆ ಕಂಡು ಅನುಭವಿಸಬೇಕಷ್ಟೇ. ಸ್ವರ್ಗ ಎನ್ನುವ ನಮ್ಮ ಕಲ್ಪನೆಗೆ ಬಹುಶಃ ಪ್ರಕೃತಿಗಿಂತ ಶ್ರೇಷ್ಠ ಉದಾಹರಣೆ ಮತ್ತೊಂದಿಲ್ಲ. ಈ ಭೂಮಿ ಎಂಬ ಸ್ವರ್ಗದ ಒಂದು ಭಾಗವೇ ನಮ್ಮ ಪಶ್ಚಿಮ ಘಟ್ಟ. ಈ ಭೂಮಿಯಲ್ಲಿ ಒಂದು ಸ್ವರ್ಗಾನ ಕಂಡೇನ, ಮೈ ಮನಸ್ಸಿನಲ್ಲಿ ಹೊಸ ಉಲ್ಲಾಸ ಇಂದು ಕಂಡೇನ. ಜಲ 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 ಹರಿಯೋ ನೀರಿನ ಬಳ 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 ಹೊಲಿಯೋ ಮೀನಿನ ಆಟವ ನೋಡುತ್ತಾ ಖುಷಿಯಾದೆನಾ. ಗುಜರಾತಿನ ಗಡಿಯಂಚಿನಿಂದ ದಕ್ಷಿಣದ ತಮಿಳುನಾಡಿನವರೆಗೆ ಸುಮಾರು 1600 ಕಿಲೋಮೀಟರ್ ಉದ್ದಕ್ಕೂ ಹಸಿರಿನ ಹೊದಿಕೆ ಹೊದ್ದು ಮೈಚಾಚಿಕೊಂಡು ರಾರಾಜಿಸುವ ಈ ಪರ್ವತ ಶ್ರೇಣಿ ಭಾರತದ ಜೀವನಾಡಿ, ಇಡೀ ನಾಡಿನ ಬದುಕಿಗೆ ಆಧಾರ. ಹಲವು ಘನವಾದ ರಹಸ್ಯಗಳನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡು ಪ್ರಕೃತಿ ಪ್ರಿಯರಿಗೆ ರಸದೌತಣ ಉಣಿಸುವ ಪಶ್ಚಿಮ ಘಟ್ಟ ದಕ್ಷಿಣ ಭಾರತದ ಪೊರೆವ ತೊಟ್ಟಿಲು. ಈ ಪರ್ವತ ಶ್ರೇಣಿಯ ಕೃಪೆಯಿಂದಲೇ ನೈಋತ್ಯ ಮಾನ್ಸೂನ್ ಎಂಬ ವರದಾನ ನಮಗೆ ಲಭಿಸಿದೆ. ಯುನೆಸ್ಕೋದಿಂದ ವಿಶ್ವ ಪರಂಪರೆಯ ತಾಣ ಎಂಬ ಮಾನ್ಯತೆ ಪಡೆದಿರುವ ಪಶ್ಚಿಮ ಘಟ್ಟ ಮನುಕುಲದ ಬದುಕಿಗೆ, ಉಸಿರಿಗೆ, ಆರೋಗ್ಯಕ್ಕೆ ಮತ್ತು ಹಿತಕರ ಹವಾಮಾನಕ್ಕೆ ಪ್ರಕೃತಿ ಒದಗಿಸಿದ ಅತ್ಯಮೂಲ್ಯ ಕೊಡುಗೆ. ತನ್ನ ಅಪ್ರತಿಮ ಸೌಂದರ್ಯ, ಸಂಕೀರ್ಣ ಹಾಗೂ ಸೂಕ್ಷ್ಮ ಜೀವಜಾಲ ಮತ್ತು ಸಸ್ಯ ಸಂಪತ್ತಿನಿಂದ ತುಂಬಿದ ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆ ಕುರಿತು ಮಾತನಾಡಿದ ಲೇಖಕ, ಪರಿಸರ ಕಾರ್ಯಕರ್ತ ಶಿವಾನಂದ ಕಳವೆ ಈ ಘಟ್ಟದ ಶ್ರೇಣಿ ಮಾನವ ಕುಲಕ್ಕೆ ಪ್ರಕೃತಿ ನೀಡಿದ ವರದಾನ ಎನ್ನುತ್ತಾರೆ. ಈ ಘಟ್ಟದ ಸಾಲನ್ನು ನಾವು ಹೇಗೆ ವರ್ಣಿಸ್ತೀವಿ ಅಂದ್ರೆ ಯಕ್ಷಗಾನದಲ್ಲಿ ಭುಜಕೀರ್ತಿ ಅಂತ ಹೇಳ್ತಾರೆ. ಎಲ್ಲ ಮುಳ್ಳುಗಳೆಲ್ಲ ಇರ್ತವೆ. ಕಡಿದಾದ ಘಟ್ಟಗಳ ಸಾಲನ್ನು ನಾವು ನೋಡ್ತೀವಿ. ಎದ್ದು ನಿಂತ ಈ ಪರ್ವತಗಳ ಮೇಲೆ ನಿತ್ಯ ಹರಿದ್ವರ್ಣ ಕಾಡಿದೆ, ಅರೆನಿತ್ಯ ಹರಿದ್ವರ್ಣ ಕಾಡಿದೆ, ಎಲೆ ಉದುರಿಸುವಂತಹ ಕಾಡಿದೆ, ಶೋಲಾ ಅರಣ್ಯಗಳಿದಾವೆ. ಇವೆಲ್ಲವೂ ಕೂಡ ಇಲ್ಲಿನ ಜೀವಜಾಲದ ತೊಟ್ಟಿಲು ಅಂತ ನಾನು ಹೇಳ್ತೀನಿ. ಅದಕ್ಕೆ ಆಶ್ರಯವನ್ನು ಕೊಡುವಂತಹ ನೆಲೆಯಾಗಿದೆ. ನಮ್ಮ ಕರ್ನಾಟಕ ಸಂದರ್ಭದಲ್ಲಿ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ನಾವು ನೋಡ್ತೀವಿ. ಆ ಪಟ್ಟಿ ಕೆಲವು ಕಡೆ 4 ರಿಂದ 5 ಕಿಲೋಮೀಟರ್, ಅದು ಹಬ್ಬ ಅಂದ್ರೆ ಒಂದು 30-35 ಕಿಲೋಮೀಟರ್ ಅಷ್ಟೇ ಅಗಲವಾಗಿದೆ. ಕಲಾವಿದ, ಪರಿಸರ ಪ್ರೇಮಿ, ಪರಿಸರ ಹೋರಾಟಗಾರ ದಿನೇಶ್ ಹೊಳ್ಳ ಪಶ್ಚಿಮ ಘಟ್ಟವನ್ನ ಬಹಳ ಹತ್ತಿರದಿಂದ ನೋಡಿದವರು. ಇಲ್ಲಿನ ಕಾಡು ಜೀವ ವೈವಿಧ್ಯದ ಕುರಿತು ಅಧ್ಯಯನ ಮಾಡಿದವರು.
ಈ ಅರಣ್ಯಗಳಲ್ಲಿ ಚಾರಣ ಮಾಡಿ ಅನುಭವ ಹೊಂದಿರುವ ಇವರು ಪಶ್ಚಿಮ ಘಟ್ಟದ ಶೋಲಾ ಅರಣ್ಯಗಳ ಮಹತ್ವದ ಬಗ್ಗೆ ಹೇಳುತ್ತಾ, ಪಶ್ಚಿಮ ಘಟ್ಟ ಬಹಳ ಸೂಕ್ಷ್ಮ ಪ್ರದೇಶ. ಅದು ಬೆಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶ. ಆ ಬೆಟ್ಟದ ಮೇಲಿನ ಮಳೆಗಾಲದ 6 ತಿಂಗಳ ನೀರು ಆ ಕಣಿವೆಗಳಲ್ಲಿ ಕೆಳ ಪ್ರಪಾತಕ್ಕೆ ಬಂದು ಅಲ್ಲಿರುವ ಶೋಲಾ ಫಾರೆಸ್ಟ್ ಅಂತ ಹೇಳ್ತೇವೆ, ಅಲ್ಲಿ ಸ್ಟೋರೇಜ್ ಆಗಿ ಆ ಮಳೆ ನೀರು ಒಂದು ಮಳೆಗಾಲದಿಂದ ಇನ್ನೊಂದು ಮಳೆಗಾಲದವರೆಗೆ ಹಂತ ಹಂತವಾಗಿ ಹೊಳೆಗೆ ನೀರು ಸರಬರಾಜು ಮಾಡಿ ಹೊಳೆಯನ್ನು ಜೀವಂತವಾಗಿರಿಸುವಂತ ಸಾಮರ್ಥ್ಯವುಳ್ಳಂತ ಶೋಲಾ ಫಾರೆಸ್ಟ್. ನಮ್ಮ ಶರೀರದಲ್ಲಿ ಚರ್ಮ ಹೇಗಿದೆಯೋ ಹಾಗೆ ವೆಸ್ಟರ್ನ್ ಘಾಟ್ಸ್ಗೆ ಹುಲ್ಲುಗಾವಲು ಕೂಡ ಒಂದು ಭದ್ರತೆ. ಅದು ಆ ಹುಲ್ಲುಗಾವಲು ಪ್ರದೇಶಗಳು ನೀರನ್ನು ಇಳುವರಿ ಮಾಡಿಕೊಂಡು ಆ ಕಣಿವೆಗೆ ನೀರು ಸರಬರಾಜು ಮಾಡಿ ಹೊಳೆಯನ್ನು ಪರ್ಮನೆಂಟ್ ಆಗಿ ಜೀವಂತವಾಗಿರಿಸುವಂತ ಶೋಲಾ ಕಾಡು. ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಗೊಂಡ್ವಾನ ಮಹಾಭೂಖಂಡ ಛಿದ್ರಗೊಂಡಾಗ ಪಶ್ಚಿಮ ಘಟ್ಟಗಳ ರಚನೆ ಆಯಿತು ಎಂಬುದು ತಜ್ಞರ ಅಭಿಪ್ರಾಯ. ಸಿರಸಿಯ ಅರಣ್ಯ ಕಾಲೇಜಿನ ಪ್ರೊಫೆಸರ್ ವಾಸುದೇವ್ ಈ ಮಾತುಗಳಿಗೆ ಪುಷ್ಟಿ ನೀಡುತ್ತಾರೆ. ನಮ್ಮ ದೇಶದಲ್ಲಿ ಅತ್ಯಂತ ಪುರಾತನವಾದಂತಹ ಪರ್ವತ ಶ್ರೇಣಿಗಳು ಯಾವುದು ಅಂತ ಕೇಳಿದ್ರೆ ಹಿಮಾಲಯಕ್ಕಿಂತಲೂ ಅತ್ಯಂತ ಪುರಾತನವಾದದ್ದು ನಮ್ಮ ಪಶ್ಚಿಮ ಘಟ್ಟಗಳು. ಹಿಮಾಲಯ ಹುಟ್ಟಿದ್ದೇನೆ ನಮ್ಮ ಭರತಖಂಡ ಯುರೇಷಿಯಾ ಪ್ಲೇಟ್ಗೆ ಹೊಡೆದವಾಗ, ಅಂದರೆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ನಲ್ಲಿ ಇತ್ತೀಚೆಗೆ ಬಂದಂತಹ ಒಂದು ಪರ್ವತ ಶ್ರೇಣಿ. ಆದರೆ ಪಶ್ಚಿಮ ಘಟ್ಟಗಳು ಅತ್ಯಂತ ಪುರಾತನ ಕಾಲದಿಂದ, ಅಂದರೆ ಡೈನೋಸಾರ್ ಕಾಲದಿಂದಲೂ ಸಹ ಇತ್ತು ಅಂತ ಹೇಳಿ ತಜ್ಞರು ಅಭಿಪ್ರಾಯಪಡ್ತಾರೆ. ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಜಗತ್ತಿನಲ್ಲಿ ಬೇರೆ ಕಡೆ ಎಲ್ಲೂ ಕಾಣದೇ ಇರುವಷ್ಟು ದೊಡ್ಡ ಪ್ರಮಾಣದಲ್ಲಿ ಸಸ್ಯ ಸಂಕುಲಗಳನ್ನು, ಪ್ರಾಣಿ ಸಂಕುಲಗಳನ್ನು ನಾವು ಕಾಣ್ತೇವೆ. ಪಶ್ಚಿಮ ಘಟ್ಟದ 60% ನಮ್ಮ ಕರ್ನಾಟಕದಲ್ಲಿದೆ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯ. ನಮ್ಮ ರಾಜ್ಯದ 97% ಅರಣ್ಯ ಪಶ್ಚಿಮ ಘಟ್ಟದ ಕೊಡುಗೆಯೇ. 400 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಜೀವನೋಪಾಯಕ್ಕೆ ಅವಲಂಬಿತವಾಗಿರುವ ಪಶ್ಚಿಮ ಘಟ್ಟದ ಸಾಲುಗಳು ಸುಮಾರು 65 ನದಿಗಳ ಉಗಮ ಸ್ಥಾನವೂ ಹೌದು. ನಮ್ಮ ನದಿಗಳು ಹುಟ್ಟಿದಂತಹ ನೆಲ ಪಶ್ಚಿಮ ಘಟ್ಟನೆ. ಗುಜರಾತ್ದಿಂದ ಶುರುವಾದಂತಹ ಈ ಶ್ರೇಣಿಯಲ್ಲಿ ಎಲ್ಲ ಕಡೆ ನದಿಗಳು ಜನನ ಆಗಿದೆ. ಅದು ಕೃಷ್ಣ ಆಗಿರ್ಬೋದು, ಕಾವೇರಿ ಹುಟ್ಟಿದ್ದಾಗಿರ್ಬೋದು, ಕಾಳಿ ಜನಿಸಿದ್ದಾಗಿರ್ಬೋದು, ಹೀಗೆ ಎಲ್ಲ ನದಿಗಳು ಕೂಡ ಹುಟ್ಟಿದ್ದು ಪಶ್ಚಿಮ ಘಟ್ಟಗಳಲ್ಲಿ. ನೀರು ಪರಿಸರ ವ್ಯವಸ್ಥೆಯ ಕೇಂದ್ರ ಬಿಂದು. ಆದ್ದರಿಂದಲೇ ನದಿಗಳು ನಮ್ಮ ಜೀವನಾಧಾರ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿಯುವ ನದಿಗಳು ಭಾರತದ ಜಲಾನಯನ ಪ್ರದೇಶದ 40% ಆವರಿಸಿವೆ. ಕೇವಲ ಪಶ್ಚಿಮ ಘಟ್ಟದ ವಾಸಿಗಳಿಗೆ ಮಾತ್ರವಲ್ಲದೆ ದಕ್ಷಿಣ ಭಾರತದ ನಗರವಾಸಿಗಳ ಜೀವನಾಧಾರಕ್ಕೆ ಕೂಡ ಪಶ್ಚಿಮ ಘಟ್ಟಗಳೇ ಮೂಲ. ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿರೋದು ನಮ್ಮ ಪಶ್ಚಿಮ ಘಟ್ಟ. ಒಂದು ನದಿ ಹುಟ್ಟಿದರೆ ಒಂದು ನಾಗರಿಕತೆನೇ ಅಲ್ಲಿ ಬೆಳೀತೆ ಅಂತ ತಜ್ಞರು ಹೇಳ್ತಾರೆ. ಅನೇಕ ನಾಗರಿಕತೆಗಳು ಮತ್ತು ಮಾನವನ ವಿಕಸನ ಹೊಂದಿರುವಂತಹ ತಾಣ ಅಂತ ಹೇಳಿ ನಾವು ಈ ಪಶ್ಚಿಮ ಘಟ್ಟಗಳನ್ನು ಗುರುತಿಸಬಹುದು. ನಮ್ಮ ಪಶ್ಚಿಮ ಘಟ್ಟಗಳು ಇರುವಂತಹ ಒಂದು ಆಯಕಟ್ಟಿನ ಸ್ಥಳ ಅಂದರೆ ನಮ್ಮ ತೀರದ ಗುಂಟ ಹತ್ಕೊಂಡಿರುವಂಥದ್ದು. ಹೀಗಾಗಿ ಮಳೆಯ ಮಾರುತಗಳನ್ನು ತಡೆದು ಅತಿ ಹೆಚ್ಚು ಮಳೆನ ನಾವು ತನ್ನಲ್ಲೇನೆ ಬೀಳುವಂಗೆ ಮಾಡಿ ಆ ಮೂಲಗಳು ನದಿ ಮೂಲಗಳಾಗಿ ಪರಿವರ್ತನೆಗೊಂಡು ನಾಗರಿಕತೆ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಪಶ್ಚಿಮ ಘಟ್ಟ ವಿಶ್ವದ ಅತ್ಯಂತ ಸೂಕ್ಷ್ಮ ಜೀವ ವೈವಿಧ್ಯದ ನೆಲೆಯಾಗಿದೆ. ಜಗತ್ತಿನಲ್ಲಿ ಇನ್ನೆಲ್ಲೂ ಇಲ್ಲದ, ಸ್ಥಳೀಯವಾಗಿ ಹಾಗೂ ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ ಅಪರೂಪದ ಸಸ್ಯ ಮತ್ತು ವನ್ಯ ಜೀವಿಗಳಿಗೆ ಈ ಪರ್ವತ ಶ್ರೇಣಿಗಳೇ ಆಶ್ರಯ ತಾಣ ಎನ್ನುತ್ತಾರೆ ಸಿರಸಿಯ ಅರಣ್ಯ ಮಹಾವಿದ್ಯಾಲಯದ ಸಹಪ್ರಾಧ್ಯಾಪಕ ಡಾಕ್ಟರ್ ಶ್ರೀಧರ್ ಭಟ್. ಇಲ್ಲಿದ್ದ ಪ್ರಾಣಿ ಸಂಕುಲ, ಸಸ್ಯ ಸಂಕುಲಗಳಿಗೆ ಜಗತ್ತಿನಲ್ಲಿ ಜೀವ ವೈವಿಧ್ಯದ ಒಂದು ತಾಣ ಅಂತ ಗುರುತಿಸಲ್ಪಟ್ಟಿದೆ. ಅರಣ್ಯ ಪ್ರದೇಶ ಇಲ್ಲಿ ಚೆನ್ನಾಗಿದೆ. ಜಗತ್ತಿನ ದೊಡ್ಡ ಸಸ್ತನಿಗಳ ವನ್ಯಜೀವಿಗಳೇನಿದಾವೆ ಇವಕ್ಕೆಲ್ಲ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಾಸಸ್ಥಾನ ಇದಾಗಿದೆ. ಪ್ರಕೃತಿಯಲ್ಲಿ ಎಲ್ಲವೂ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಜೀವಿಸುತ್ತದೆ. ಪಶ್ಚಿಮ ಘಟ್ಟ ಪರ್ವತ ಸರಪಳಿಯಲ್ಲಿ ವಾಸವಾಗಿರುವ ವೃಕ್ಷ, ಪ್ರಾಣಿ, ಪಕ್ಷಿ, ಕೀಟಗಳು ತಮ್ಮ ಬದುಕಿಗೆ ಒಂದಕ್ಕೊಂದು ಅವಲಂಬಿತವಾಗಿರುವುದೇ ಇದಕ್ಕೆ ಉತ್ತಮ ಉದಾಹರಣೆ. ಉತ್ತರ ಕನ್ನಡ ಜಿಲ್ಲೆಯ ಕತ್ಲೆಕಾನಿನ ಅಳಿವಿನಂಚಿನಲ್ಲಿರುವ
ಜಗತ್ತಿನಲ್ಲೇ ವಿಶಿಷ್ಟವೆಂದು ಪರಿಗಣಿಸಲಾದ ರಾಮಪತ್ರೆ ಜಡ್ಡಿಗಳ ಸಂರಕ್ಷಣೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ ಪ್ರೊಫೆಸರ್ ವಾಸುದೇವ್ ಪಶ್ಚಿಮ ಘಟ್ಟದ ಈ ರಾಮಪತ್ರೆಗೂ ಪರಿಸರಕ್ಕೂ ಮತ್ತು ಮಾನವನಿಗೆ ಇರುವ ನಂಟಿನ ಕುರಿತು ಸ್ವಾರಸ್ಯಕರ ವಿಷಯಗಳನ್ನು ನಮ್ಮ ಮುಂದಿಡುತ್ತಾರೆ. ಈ ರಾಮಪತ್ರೆ ಜೌಗು ಅನ್ನೋದು ಗೇರ್ ಸೊಪ್ಪ ಮತ್ತು ಜೋಗದ ಸುತ್ತಮುತ್ತಲ ಕಡೆ ಕಂಡುಬರುವಂತ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತ ಜೀವಾವಾಸ. ಸುಮಾರು 12 ಕೋಟಿ ವರ್ಷಗಳ ಹಿಂದೆನೆ ಡೈನೋಸಾರ್ಗಳು ನಮ್ಮ ಕಾಡಿನಲ್ಲಿ ಓಡಾಡ್ತಾ ಇದ್ದವಾಗ ಇದ್ದಂತಹ ಅತ್ಯಂತ ಪುರಾತನವಾದ ಪಳೆಯುಳಿಕೆ ಕಾಡುಗಳು ಅಂತ ಕರಿತೇವೆ. ಇಡೀ ಜಗತ್ತಿನಲ್ಲಿ ಈ ವೃಕ್ಷಗಳು ಕೇವಲ 200ಕ್ಕಿಂತಲೂ ಕಡಿಮೆ. ಹೆಣ್ಣು ಬೇರೆ ಗಂಡು ಬೇರೆ ಮರ ಇರ್ತದೆ. ಬಹಳ ಮುಖ್ಯವಾಗಿರುವಂತಹ ಪರಾಗಸ್ಪರ್ಶ ಒಂದು ವಿಶಿಷ್ಟವಾಗಿರುವಂತಹ ಪಾತರಗಿತ್ತಿ ಮೇಲೆ ನಡೆಯುತ್ತೆ. ಅದನ್ನ ಮಲಬಾರ್ ನಿಂಫ್ ಅಂತ ಕರಿತೇವೆ. ಆ ಮಲಬಾರ್ ನಿಂಫ್ ಕೂಡ ಬಹಳ ಎಂಡೇಂಜರ್ಡ್ ಇರುವಂತಹ ಬಟರ್ಫ್ಲೈ. ಈ ಒಂದು ವೃಕ್ಷ ಬೆಳೀತಾ ಇರೋದೇ ಒಂದು ಆತಂಕಕಾರಿಯಾಗಿ ಇರುವಂತಹ ಒಂದು ಸನ್ನಿವೇಶದಲ್ಲಿ ಅದು ಪರಾಗಸ್ಪರ್ಶಕ್ಕಾಗಿ ಅವಲಂಬಿಸಿರೋದು ಒಂದು ಕೀಟದ ಮೇಲೆ. ಆ ಕೀಟ ಕೂಡ ಒಂದು ವಿನಾಶದ ಅಂಚಿನಲ್ಲಿರುವಂತಹ ಪಾತರಗಿತ್ತಿ. ಇದರ ಬೀಜ ಪ್ರಸಾರ ಸಿಂಗಳಿಕಗಳಿಂದ ಹಾರ್ನ್ ಬಿಲ್ಗಳಿಂದ ಆಗುತ್ತೆ. ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 2 ಬಹಳ ಮುಖ್ಯವಾಗಿರುವಂತಹ ಜೀವನ ಘಟಕಗಳಾದಂತಹ ಪರಾಗಸ್ಪರ್ಶ ಮತ್ತು ಬೀಜ ಪ್ರಸಾರ, ಇವು ಎರಡಕ್ಕೂ ಸಹ ಇನ್ನೊಂದು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಮೇಲೆ ಈ ಒಂದು ವೃಕ್ಷ ಅವಲಂಬಿತ ಆಗಿದೆ. ಹಾಗಾಗಿ ಇದು ಎಕಲಾಜಿಕಲಿ ವೆರಿ ಫ್ರೆಜೈಲ್ ಮತ್ತು ವೆರಿ ಸೆನ್ಸಿಟಿವ್ ಅಂತ ನಾವು ಹೇಳ್ಬೋದು. ನಮ್ಮ ಜೀವನ ಇರೋದೇನೆ ಜೀವಜಲದ ಮೇಲೆ. ನಮ್ಮ ಎಲ್ಲಾ ನದಿಗಳು ವರ್ಷ ಇಡೀ ನೀರು ಹೋಗ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಅಂತಂದ್ರೆ ಒಂದು ಸ್ಪಂಜಿನಂತಹ ದೊಡ್ಡ ಕಾಡು. ಈ ಕಾಡು ನೀರನ್ನ ಹಿಡಿದಿಟ್ಟುಕೊಂಡವಾಗ ನಿಧಾನವಾಗಿ ವರತೆ ಮೂಲಕ ಅದು ಕೊಡ್ತಾ ಬಂದು ತೊರೆಗಳಾಗಿ ನದಿಗೆ ಸೇರಿ ಆ ನದಿಗಳು ವರ್ಷಡಿ ಬರ್ತದೆ. ನಮ್ಮ ರಾಮಪತ್ರೆ ಜಡ್ಡಿಗಳಿಗೆ ಮತ್ತು ಈ ಕತ್ಲೆಕಾನಂತಹ ಗಿಡಗಳಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಇಡೀ ನೀರಿನ ವರತೆ ಕಡಿಮೆ ಆಗ್ತದೆ, ಪ್ರವಾಹಗಳು ಉಂಟಾಗ್ತದೆ, ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗ್ತದೆ ಮತ್ತು ನೀರಿಗೆ ಹಾಹಾಕಾರ ಆಗ್ತದೆ. ನಮ್ಮ ಇಡೀ ಮಾನವ ಜೀವನ ಕೂಡ ಈ ಜಡ್ಡಿಗಳ ಮೇಲೆ ಆಧಾರಿತ ಆಗಿದೆ. ಕಾಡು ಸಮೃದ್ಧವಾಗಿದ್ದರೆ ಅಲ್ಲಿ ವನ್ಯಜೀವಿಗಳಿಗೆ ಆಹಾರ ಮತ್ತು ರಕ್ಷಣೆ ದೊರಕುತ್ತದೆ. ವನ್ಯಜೀವಿಗಳು ಕಾಡಿನ ಆರೋಗ್ಯದ ಲಕ್ಷಣ. ಕಾಡು ಛಿದ್ರವಾದರೆ ವನ್ಯಪ್ರಾಣಿಗಳನ್ನು ಸಾಕುವ ಸಾಮರ್ಥ್ಯವನ್ನು ಅದು ಕಳೆದುಕೊಳ್ಳುತ್ತದೆ ಎನ್ನುತ್ತಾರೆ ಡಾಕ್ಟರ್ ಶ್ರೀಧರ್ ಭಟ್. ಕಾಡು ಛಿದ್ರ ಆಗದೇನೆ ಸಂಪೂರ್ಣವಾಗಿ ಚೆನ್ನಾಗಿದ್ದಾಗ ಅಲ್ಲಿ ಪ್ರಾಣಿಗಳನ್ನ ಸಾಕುವ ಸಾಮರ್ಥ್ಯ ಆ ಕಾಡಿಗೆ ಜಾಸ್ತಿ ಇರುತ್ತೆ. 1000 ಚದರ್ ಕಿಲೋಮೀಟರ್ ಪ್ರಶಸ್ತವಾದ ಕಾಡಿದ್ರೆ ಭಾರತದಂತ ಪ್ರದೇಶದಲ್ಲಿ ಅದು ಸಾಧಾರಣ 100-150 ಹುಲಿಗಳು ಕೂಡ ಅಲ್ಲಿರಬಹುದು. ಅದೇ ಕಾಡು ಛಿದ್ರ ಆದ್ರೆ ಅಲ್ಲಿ ಕೇವಲ 10 ಹುಲಿಗಳು 15 ಹುಲಿಗಳನ್ನು ಮಾತ್ರ ಸಾಕುವಂತ ಸಾಮರ್ಥ್ಯ ಆ ಕಾಡಿಗಿರುತ್ತೆ. ಈ ರೀತಿ ಕಾಡು ಛಿದ್ರ ಆಗಿದ್ದು ಕಳೆದ ಒಂದು ಶತಮಾನದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ನಡೆಯಿತು. ವನ್ಯಜೀವಿಗಳು ಆ ಪ್ರದೇಶದ, ಆ ಭೂಮಿಯ, ಆ ಕಾಡಿನ ಆರೋಗ್ಯದ ಸಂಕೇತ. ಆ ಪ್ರಾಣಿಗಳಲ್ಲಿಲ್ಲ ಅಂದ್ರೆ ಅದೇನೋ ಆರೋಗ್ಯದಲ್ಲಿ ತೊಂದರೆ ಆಗಿದೆ ಅಂತ. ಒಂದು ಉದಾಹರಣೆ ಹೇಳೋಣ ಅಂದ್ರೆ ನಮ್ಮ ಬಯಲುಸೀಮೆನಲ್ಲಿ 100 ವರ್ಷದ ಹಿಂದೆ ಬೇಟೆ ಚಿರತೆ ಅದು ಇತ್ತು. ಅದನ್ನ ಸಾಧಾರಣ 60-70 ವರ್ಷದ ಹಿಂದೆ ಕಳ್ಕೊಂಡ್ವಿ. ಅದು ಕಳ್ಕೊಂಡಿದ್ದಕ್ಕೆ ಏನು ತೊಂದರೆ ಆಗಲಿಲ್ವಲ್ಲ ಅಂತ ಸಮಾಜ ಅಂದ್ಕೋಬಹುದು, ಬಟ್ ತೊಂದರೆ ಆಗಿದೆ. ಬೇಟೆ ಚಿರತೆ ಇದ್ದರೆ ಅದಕ್ಕೆ ಬೇಟೆ ಪ್ರಾಣಿಗಳು ಇದ್ದುವು ಅಂತ ಅರ್ಥ. ಬೇಟೆ ಪ್ರಾಣಿಗಳಿದ್ದರೆ ಅವಕ್ಕೆ ಸಾಕಷ್ಟು ಮೇವು, ಹುಲ್ಲು, ನೆಲದ ಸಸ್ಯಗಳು ಇದ್ದುವು ಅಂತ ಅರ್ಥ. ನೆಲದ ಸಸ್ಯಗಳು ಹಾಗಿದ್ರೆ ನೀರನ್ನು ಇಂಗಿಸ್ತಿದ್ವು ಮತ್ತು ಆ ಪ್ರದೇಶದಲ್ಲಿ ನೀರಿನ ಪಾತಳಿ ಮೇಲಿರ್ತಿತ್ತು. ಈಗ ಬೇಟೆ ಚಿರತೆನೂ ಕಳ್ಕೊಂಡಿದ್ದೀವಿ, ಅದರ ಬೇಟೆ ಪ್ರಾಣಿಗಳೂ ಕಡಿಮೆ ಆಗಿದ್ದಾವೆ. ಅವು ಎಲ್ಲೆಲ್ಲಿ ವಾಸಸ್ಥಾನ ಅವುಗಳದಿತ್ತೋ ಅಂಥ ಹುಲ್ಲುಗಾವಲುಗಳನ್ನು ಕಳ್ಕೊಂಡ್ವಿ. ಇಡೀ ಕರ್ನಾಟಕದ ಬಯಲುಸೀಮೆ ನೀರಿನ ಪಾತಳಿ ಕೆಳಗೆ ಹೋಗಿದ್ದ ಅವಾಂತರವನ್ನು ಎದುರಿಸ್ತಾ ಇದೆ. ಪ್ರಕೃತಿ ನಮಗೆ ಈ ಹಸಿರು ಖಜಾನೆಯ ಅನುಗ್ರಹ ನೀಡಿರುವುದೇನೋ ಸರಿ, ವಿಪರ್ಯಾಸವೆಂಬಂತೆ ಪಶ್ಚಿಮ ಘಟ್ಟದ ಪರಿಸ್ಥಿತಿ ಈಗ ಬದಲಾಗಿದೆ. ಮಾನವನ ಹಸ್ತಕ್ಷೇಪದ ಪರಿಣಾಮ ಈ ಪರ್ವತ ಶ್ರೇಣಿ ಇಂದು ಶಿಥಿಲಗೊಂಡಿದೆ. ಕಳೆದ ಹಲವು ದಶಕಗಳಿಂದ ಈ ನಿಸರ್ಗ ಮಾಲೆ ಮಾನವನ ದಾಹಕ್ಕೆ ಬಲಿಯಾಗುತ್ತಿದೆ. ಇಲ್ಲಿನ ವನ್ಯಜೀವಿ ಮತ್ತು ಸಸ್ಯ ಪ್ರಭೇದಗಳು ಕಣ್ಮರೆಯಾಗುತ್ತಿವೆ. ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಆಸರೆಯಾಗಿರುವ ಪರ್ವತ ಶ್ರೇಣಿ ಹಲವಾರು ಒತ್ತಡಗಳಿಗೆ ಸಿಲುಕಿ ನಲುಗುತ್ತಿದೆ. ಶೋಲಾ ಅರಣ್ಯಗಳು ಮಾಯವಾಗುತ್ತಿವೆ. ನಗರೀಕರಣ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಅತ್ಯಮೂಲ್ಯ ಸಂಪತ್ತು ಕಣ್ಮರೆಯಾಗುತ್ತಿದೆ. ಹೆಮ್ಮರಗಳು ಜರಿ ನೀರು ನಿಗ್ತಾ ಇದೆ, 5-6 ತಿಂಗಳು ಮಳೆ ಆಗ್ತಾ ಇದೆ, ನದಿ ಬತ್ತೋದೇ ಇಲ್ಲ ಅಂತ ಹೇಳುವ ನೆಲದಲ್ಲಿ
ನದಿಯಂಚಿನ ಜನಕ್ಕೆ ಟ್ಯಾಂಕರ್ ಮೂಲಕ ನೀರು ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕೆ ಹೀಗಾಗಿದೆ ಅಂತಂದ್ರೆ ಅರಣ್ಯ ನಾಶ ಮಾಡಿದ್ದೀವಿ. ಒಂದು ಕಡೆ ಸರ್ಕಾರದ ಯೋಜನೆಗಳು, ಇನ್ನೊಂದು ಕಡೆ ಜನರ ಕೃಷಿಯ ಉತ್ಸಾಹಗಳು. ಇಲ್ಲಿ ಯಾವುದೇ ನೀರಾವರಿ ಯೋಜನೆಗಳಿಲ್ಲ. ಜನ ಹೊಳೆ ಹಂಚಿಗೆ ಪಂಪ್ ಹಾಕ್ತಾರೆ, ನೀರಾವರಿಗೆ ಬಳಸ್ಕೊಬಿಡ್ತಾರೆ. ಹಾಗಾಗಿ ನೀರಿನ ಬಳಕೆ ಕೂಡ ಜಾಸ್ತಿ ಆಯಿತು. ತೋಟದ ವಿಸ್ತರಣೆ ಆಗ್ತಾ ಇದ್ದಂಗೆ ಅರಣ್ಯ ಹಿಂಸರಿಯೋಕೆ ಆರಂಭ ಆಯಿತು. ಇದೆಲ್ಲವೂ ಕೂಡ ಜೀವ ವೈವಿಧ್ಯದ ನೆಲೆಯಲ್ಲಿ ಅನೇಕ ಆತಂಕಗಳನ್ನು, ತಲ್ಲಣಗಳನ್ನು ಸೃಷ್ಟಿಸೋದಕ್ಕೆ ಕಾರಣ ಆಯಿತು. ಕಾಡ ಕಡಿದು ನೀ ನಾಡ ಕಟ್ಟಲು ಬರಡಾಯಿತು ಈ ತಾಯ ತೊಟ್ಟಿಲು. ಕಾಡ ಕಡಿದು ನೀ ನಾಡ ಕಟ್ಟಲು ಬರಡಾಯಿತು ಈ ತಾಯ ತೊಟ್ಟಿಲು. ಅವನ ತೆಗೆದುವೆ ಇಳಿವ ಮೆಟ್ಟಿಲು ಬರಿದಾಯಿತು ಈ ಉಣುವ ಬಟ್ಟಲು. ಅವನ ತೆಗೆದುವೆ ಇಳಿವ ಮೆಟ್ಟಿಲು ಬರಿದಾಯಿತು ಈ ಉಣುವ ಬಟ್ಟಲು. ಮನುಷ್ಯ ತನಗೆ ಅನ್ಯಾಯವಾದಾಗ ಅದರ ವಿರುದ್ಧ ಪ್ರತಿಭಟಿಸುತ್ತಾನೆ, ಹೋರಾಡುತ್ತಾನೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ವಾಸಿಸುವ ಮುಗ್ಧ, ಮೂಕ ವನ್ಯಜೀವಿಗಳು ತಮ್ಮ ಮೇಲೆ ನಡೆಯುವ ಅನ್ಯಾಯ ಮತ್ತು ನಿರಂತರ ಶೋಷಣೆಯ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಿಲ್ಲ. ಕಾಡ್ಗಿಚ್ಚು, ಕಾಡಿನ ಅತಿಕ್ರಮಣ, ಮಾನವನ ದುರಾಸೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಈ ನಿಸರ್ಗಮಾಲೆಯ ಶೋಷಣೆ ಅವಿರತವಾಗಿ ನಡೆಯುತ್ತಿರುವುದು ಶೋಚನೀಯ. ನದಿ ಅದರ ಪಾಡಿಗೆ ಪಶ್ಚಿಮ ಘಟ್ಟದಿಂದ ಅರಬ್ಬಿ ಸಮುದ್ರಕ್ಕೆ ಸೇರ್ಬೇಕಿದ್ದು ನೈಸರ್ಗಿಕ ನಿಯಮ. ಯಾವಾಗ ನಾವು ಈ ನದಿಯನ್ನು, ಸರೋವರಗಳನ್ನು ನಮ್ಗೆ ಬೇಕಾದಾಗ ಬಳಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀರಾವರಿ ಅಲ್ಲ, ನಾವು ನೀರಿನ ಬಗ್ಗೆ ವರಿ ಆಗ್ಬೇಕು ಅಂತ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ. ಪಶ್ಚಿಮ ಘಟ್ಟ ಮತ್ತು ಮಾನವನಿಗೆ ಅನಾದಿ ಕಾಲದಿಂದಲೂ ಅವಿನಾಭಾವ ಸಂಬಂಧ. ಇಲ್ಲಿನ ಖನಿಜ ಸಂಪತ್ತು, ಜಲ ಸಂಪತ್ತು, ವನ್ಯಜೀವಿ ಮತ್ತು ಕಾಡಿನ ಸಂಪನ್ಮೂಲಗಳು ಮಾನವನಿಗೆ ಪರಿಸರದ ಕೊಡುಗೆ. ಕಾಡಿನ ಮಹತ್ವವನ್ನು ಅರಿತ ನಮ್ಮ ಪೂರ್ವಜರು ಕಾಡನ್ನು ಸಾಂಪ್ರದಾಯಿಕವಾಗಿ ಸಂರಕ್ಷಿಸಲು ಮಹತ್ವ ಕೊಟ್ಟಿದ್ದರು ಎನ್ನುತ್ತಾರೆ ಪತ್ರಕರ್ತೆ, ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಸಿರಸಿಯ ಶೈಲಜಾ ಗೋರನ್ಮನೆ. ಮಂತ್ರವಿಲ್ಲದ ಅಕ್ಷರ ಇಲ್ಲ, ಔಷಧ ಇಲ್ಲದೆ ಇರುವಂತಹ ಸಸ್ಯ ಇಲ್ಲ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಪರಂಪರಾಗತವಾಗಿರುವಂತಹದ್ದು. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ನಾವು ಕಾಡುಗಳನ್ನ ಸಮುದಾಯದತ್ತವಾಗಿ ಉಳಿಸಿಕೊಳ್ಳುವಂತಹ ಒಂದು ಸಂಪ್ರದಾಯ ಇದೆ. ದೇವ್ರ ಕಾಡು, ದೇವ್ರ ಬನ, ನಾಗರ ಬನ, ದೇವಿ ಕಾನು, ಜಲದೇವತೆಯ ಕಾಡು, ಈ ತರದ ಪರಿಕಲ್ಪನೆಯಲ್ಲಿ ನಾವು ಸಾಕಷ್ಟು ಕಾಡುಗಳನ್ನು ಉಳಿಸ್ಕೊಂಡು ಹೋಗೋ ಸಂಪ್ರದಾಯ ಇತ್ತು. ಒಂದು ಹಂತದ ಬದಲಾವಣೆಗೆ ನಾವು ತೆರೆದುಕೊಳ್ತಾ ಹೋದ ಹಾಗೆ ಸಾಮುದಾಯಿಕವಾಗಿ ನಾವು ಕಾಡುಗಳನ್ನು ಉಳಿಸ್ಕೊಂಡು ಬರುವಂತಹ ಒಂದು ವ್ಯವಸ್ಥೆ ಇತ್ತು. ಇದರೊಳಗೆ ಡಿಸ್ಟರ್ಬ್ ಆಯಿತು. ದೇವರ ಕಾಡು ಅಂದ್ರೆ ಒಂದು ಮೀಸಲು ಅರಣ್ಯ. ಒಂದು ದೇವರ ಹೆಸರಿನಲ್ಲಿ ಒಂದಿಷ್ಟು ಪ್ರದೇಶಗಳನ್ನ ಪ್ರತಿ ಸಮುದಾಯ ಸಂರಕ್ಷಿಸಿಕೊಂಡು ಬರ್ತದೆ. ಅಲ್ಲಿರುವಂತ ಒಂದು ಎಲೆಯನ್ನೂ ಸಹ ಆ ಊರಿನವರೇ ಆಗ್ಲಿ ಹೊರಗಿನವರೇ ಆಗ್ಲಿ ಮುಟ್ಲಿಕ್ಕಿಲ್ಲ. ದೇವ್ರ ಕಾಡು ಹೇಗಿರ್ತದೆ ಅಂದ್ರೆ ದೇವಸ್ಥಾನದ ಕಾನ್ಸೆಪ್ಟ್ ಅಲ್ಲಿ ಇರೋದು. ದೇವ್ರ ಕಾಡು ಒಳಗಡೆ ಹೋಗ್ಬೇಕು ಅಂದ್ರೆ ನೀವು ಚಪ್ಪಲಿ ತೆಗೆದು ಹೋಗ್ಬೇಕು. ಸಮುದಾಯಗಳ ಕಲ್ಪನೆ ನಾನು ಹೇಳ್ತಾ ಇರೋದು. ಮೊದ್ಲು ನಿಮ್ಗೆ ದ್ವಾರಪಾಲಕರ ತರ ಚೌಡಿ ಅಥವಾ ಇನ್ಯಾವುದೋ ದೇವತೆಗಳಿರ್ತವೆ. ಹಾಗೆ ನಿಮ್ಗೆ ಒಳಗಡೆ ಭೂತ ಇರ್ತದೆ, ಅರಣ್ಯ ರಕ್ಷಕ, ಅಷ್ಟರ ಮೇಲೆ ಮುಖ್ಯ ದೇವರ ಗುಡಿ ಇರ್ತದೆ. ಮರವೇ ಒಂದು ದೇವರಾಗಿ ಒಂದು ಕಾನ್ಸೆಪ್ಟ್ ಇರುವಂತಹದ್ದು. ನಮ್ಮಲ್ಲಿ ಅಶೋಕ ವೃಕ್ಷಗಳು, ತುಂಬಾ ಅಮೂಲ್ಯವಾದಂತಹ ಒಂದಂಕಿ ವೃಕ್ಷಗಳು, ರಾಮಡಿಕೆ ಗಿಡಗಳು, ಈ ತರದನ್ನೆಲ್ಲ ನಾವು ಪಶ್ಚಿಮ ಘಟ್ಟಗಳ ಒಂದು ಗುರುತು ಅಂತ ಹೇಳ್ತೀವಲ್ಲ, ಅದೊಂದು ರೀತಿ ಸಂರಕ್ಷಣಾ ಪ್ರದೇಶ. ನಮ್ಮಲ್ಲಿ ಬೀಜಕ್ಕಾಗಿ ಒಂದಿಷ್ಟು ಇಡೋದು ಅಂತ ಹೇಳ್ತೀವಲ್ಲ, ಆ ತರದ ಒಂದು ಕಾನ್ಸೆಪ್ಟ್ ಅದು. ನಮ್ಮ ರಾಜ್ಯದಲ್ಲಿ 5,000 ದೇವರ ಕಾಡುಗಳಿತ್ತು. ಈ ದೇವರ ಕಾಡುಗಳ ಪರಿಕಲ್ಪನೆ ಇಡೀ ಜಗತ್ತಿನಲ್ಲಿದೆ. ಈಜಿಪ್ಟ್ ನಂತ ಇದ್ರೊಳಗೂ ಸಹ ದೇವರ ಕಾಡಿನ ವ್ಯವಸ್ಥೆ ಇದೆ. ಸುಮಾರು 1.5 ಲಕ್ಷ ದೇವರ ಕಾಡುಗಳನ್ನ ನಾವು ಇಡೀ ಜಗತ್ತಿನಲ್ಲಿ ಕಾಣಬಹುದು. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ. ಬೇಸರಾಗಿದೆ ಬಯಲು, ಹೋಗುವೆ ಮಲೆಯ ಕಣಿವೆಯ ಕಾಡಿಗೆ. ಅರಣ್ಯ ನಾಶ ಒಂದೆಡೆಯಾದರೆ ಈಗೀಗ ಈ ಪರ್ವತ ಶ್ರೇಣಿಯಲ್ಲಿರುವ ನದಿ ಮೂಲಗಳು ಬತ್ತಿ ಹೋಗಿರುವುದು ಆಘಾತಕಾರಿ ಬೆಳವಣಿಗೆ. ಜೊತೆಗೆ ನದಿ ಜೋಡಣೆ, ನದಿ ತಿರುವುಗಳಂತಹ ಅವೈಜ್ಞಾನಿಕ ಯೋಜನೆಗಳು ಬಹಳಷ್ಟು ವಿವಾದ ಉಂಟು ಮಾಡಿರುವುದೇ ಅಲ್ಲದೆ ಜನರ ಆಕ್ರೋಶಕ್ಕೂ ಎಡೆ ಮಾಡಿವೆ. ಸರ್ಕಾರದ ಅಭಿವೃದ್ಧಿಯ ಯೋಜನೆಗಳಿಂದ ನೈಸರ್ಗಿಕ ಜಲಮೂಲಗಳಿಗೆ ಏನಾದರೂ ತೊಂದರೆ ಆದಲ್ಲಿ ಮುಂದೆ ಪ್ರಾಕೃತಿಕ ದುರಂತ ಸಂಭವಿಸುವುದು ಖಂಡಿತ ಎಂಬ ದಿನೇಶ್ ಹೊಳ್ಳ ಅವರ ಎಚ್ಚರಿಕೆಯ ಮಾತುಗಳಿವು.
ಮಳೆಯ ಏರುಪರಿ ಈಗ ನಾವು ದಕ್ಷಿಣ ಭಾರತದಲ್ಲಿ ಕಾಣ್ತಾ ಇದ್ದೇವೆ. ಫ್ಯೂಚರ್ ಅಲ್ಲಿ ಹೀಗೆ ಆದ್ರೆ ಒಂದು ದೊಡ್ಡ ಪ್ರಾಕೃತಿಕ ದುರಂತ ಇಲ್ಲಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಯಾಕೆಂದ್ರೆ ನಾವೇ ಮಾಡಿಕೊಂಡುವಂತ ಒಂದು ಪ್ರಾಕೃತಿಕ ದುರಂತ ಇದು. ನಾವು ಸರ್ಕಾರಗಳ ಅವಿವೇಚನ ಯೋಜನೆಗಳ ಮೇಲೆ ನಾವು ಜೈಕಾರ ಹಾಕಿಕೊಂಡಿರುವ ಕಾರಣ ಆ ಯೋಜನೆಗಳಿಂದ ಅದರ ಧಾರಣಾ ಶಕ್ತಿಗಿಂತ ಹೆಚ್ಚು ಒತ್ತಡ ಬಿದ್ದಲ್ಲಿ ಇವತ್ತು ಈ ರೀತಿಯ ತೊಂದರೆಗಳು ಆಗುವುದು. ಅದರ ಜೊತೆಗೆ ಟಿಂಬರ್ ಮಾಫಿಯಾ ಇರಬಹುದು, ಗಾಂಜಾ ಮಾಫಿಯಾ ಇರಬಹುದು, ಅರಣ್ಯ ಒತ್ತುವರಿ ಇರಬಹುದು, ಕಾಡ್ಗಿಚ್ಚು ಇರಬಹುದು, ವನ್ಯಜೀವಿಗಳ ಬೇಟೆ ಇರಬಹುದು, ಇದೆಲ್ಲೂ ಪಶ್ಚಿಮ ಘಟ್ಟದ ಮೇಲೆ ಹಂತ ಹಂತವಾಗಿ ಏಟು ಬೀಳ್ತಾ ಇದೆ. ಕಾಡಿಲ್ಲದೆ ನಾಡಿಲ್ಲ ಎಂಬ ಮಾತಿದೆ. ಜಾಗತಿಕವಾಗಿ ಮಾನ್ಯತೆ ಪಡೆದ ಸಂಪತ್ಭರಿತ ಕಾಡು ನಮ್ಮ ನಡುವೆ ಇದ್ದರೂ ಬುದ್ಧಿವಂತ ಮಾನವ ಪ್ರಕೃತಿ ಮತ್ತು ಪರಿಸರದ ಪವಿತ್ರ ಸಂಬಂಧವನ್ನು ಅರ್ಥೈಸಿಕೊಳ್ಳಲು ವಿಫಲವಾಗಿದ್ದಾನೆ ಎಂಬುದಕ್ಕೆ ಈ ಶೋಷಿತ ಪಶ್ಚಿಮ ಘಟ್ಟ ಜ್ವಲಂತ ಸಾಕ್ಷಿ. ವನ್ಯಜೀವಿಗಳ ವಿನಾಶಕ್ಕೆ ಒಂದನೇ ಕಾರಣ ಅಂದರೆ ವಾಸಸ್ಥಾನ ಛಿದ್ರ ಆಗಿದ್ದು. ಕಾಡು ಹುಲ್ಲುಗಾವಲು ಹೇಗಿರಬೇಕು ಹಾಗಿದ್ರೆ ವನ್ಯಜೀವಿಗಳು ಸಮೃದ್ಧವಾಗಿರ್ತವೆ. ಜಿಂಕೆಗಳನ್ನು ಮನುಷ್ಯ ಸಾಯಿಸಿದರೆ ಅಲ್ಲಿ ಹುಲಿಗೆ ಆಹಾರ ಕಡಿಮೆ ಆಗುತ್ತೆ, ಚಿರತೆಗೆ ಆಹಾರ ಕಡಿಮೆ ಆಗುತ್ತೆ, ಕಾಡು ನಾಯಿಗೆ ಆಹಾರ ಕಡಿಮೆ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾಗ ಅಭಿವೃದ್ಧಿಯ ನೆಪದಲ್ಲಿ ಮಾನವ ಪ್ರಕೃತಿಯೊಡನೆ ಸದ್ದಿಲ್ಲದೆ ಸಂಘರ್ಷಕ್ಕೆ ಇಳಿದಿದ್ದಾನೆ ಎನ್ನುವುದು ಸತ್ಯ. ಪ್ರಕೃತಿ ಮಾತ್ರ ಸಹನೆ ಮೀರಿ ಪ್ರತಿಭಟನೆ ಮಾಡಿದುದರ ಪರಿಣಾಮ ಇದೀಗ ಮನುಕುಲ ಬರಗಾಲ, ಜಲಪ್ರಳಯ, ಭೂಕುಸಿತ, ಭೂಕಂಪ ಹಾಗೂ ಹವಾಮಾನ ಏರುಪೇರು ಮುಂತಾದ ಪ್ರಕೃತಿ ವಿಕೋಪಗಳನ್ನು ಎದುರಿಸುತ್ತಿದೆ. ಇದುವರೆಗೆ ಮೌನವಾಗಿ ರೋಧಿಸುತ್ತಿದ್ದ ಪ್ರಕೃತಿ ಇದೀಗ ಪ್ರತಿಭಟನೆ ಮಾಡಿದೆ. ಕಳೆದೆರಡು ವರ್ಷಗಳಿಂದ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಜನರು ಎದುರಿಸಿದ ನೆರೆಹಾವಳಿ ಸಂಕಷ್ಟ ಮತ್ತು ನೀರಿಗಾಗಿ ಪಟ್ಟ ಪರದಾಟ ಮಾನವನಿಗೆ ಎಚ್ಚರಿಕೆಯ ಗಂಟೆ. ಕಣ್ಣಾರೆ ಉದಾಹರಣೆ ಮಡಿಕೇರಿಯಲ್ಲಿ ಮತ್ತು ಕೇರಳದಲ್ಲಿ ಆದ ದುರಂತಗಳು. ನದಿ ಮೂಲಗಳಿರುವಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ, ಅಲ್ಲಿ ಮಾನವ ಚಟುವಟಿಕೆಗಳಿಗೆ ಅವಕಾಶನೇ ಇಲ್ಲ. ಅಲ್ಲಿ ಬಿದ್ದ ತರಗಲೆ ಆಗ್ಲಿ, ಅಲ್ಲಿರುವ ಒಣ ಕಟ್ಟಿಗೆಗಳನ್ನ ನಾವು ಬಳಸುವಂತಿಲ್ಲ. ಮಡಿಕೇರಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನದಿ ಮೂಲ ಇರುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೋ ಒಂದು ರೆಸಾರ್ಟ್ ಇರಬಹುದು ಅಥವಾ ಯಾವುದೋ ಒಂದು ಎಸ್ಟೇಟ್ ಇರಬಹುದು, ಅಕ್ರಮವಾಗಿ ಯೋಜನೆಗಳು ಮಾಡುವಂತಿರಬಹುದು, ಅಲ್ಲಿಯ ಮಣ್ಣನ್ನು ಅಲ್ಲಿಯ ನೀರನ್ನು ಅವರು ಬಳಸಿಕೊಂಡ್ರು. ಆಗ ಪಶ್ಚಿಮ ಘಟ್ಟದ ಒಳಪದರಗಳಲ್ಲಿ ವಾಟರ್ ಲೇಯರ್ಸ್ ಅಲ್ಲಿ ಸರಾಗವಾಗಿ ನೀರು ಹರಿದು ಕೆಳಪಥಕ್ಕೆ ಬರುವಂತದ್ದು. ಅದು ಎಲ್ಲಿ ನಮಗೆ ಕಾಣ್ತಾ ಇಲ್ಲ, ಯಾಕಂದ್ರೆ ಎಲ್ಲಿ ಜಲಪಾತ ಇದೆ ಅಲ್ಲಿ ಮಾತ್ರ ಕಾಣ್ತಾ ಇದೆ. ಆ ಜಲಪಾತಗಳ ಒಳಗೆ ಒಂದು ವಾರ ಧಾರಾಕಾರ ಮಳೆ ಬಂದಾಗ ಆ ಮಳೆ ನೀರಿನ ಜೊತೆಗೆ ಕಲ್ಲು, ಮಣ್ಣು, ಕೆಸರು, ರಾಡಿ ಎಲ್ಲ ತುಂಬಿ ಬಂದಿರುವ ಕಾರಣ ಜಲಪಾತಗಳು ಸ್ಫೋಟ ಆಯ್ತು. ಕೆಲವು ಬೆಟ್ಟಗಳೇ ಶಿಫ್ಟ್ ಆದಂತ ದುರಂತಗಳು ನಾವು ಕಂಡಿದ್ದೇವೆ. ಎಚ್ಚರ ಮಾನವ ಎಚ್ಚರ, ನಿರಂತರ ಗಿಡ ಮರ ಬೆಳೆಸೋ ನಿರಂತರ, ಗಿಡ ಮರ ಬೆಳೆಸೋ ನಿರಂತರ, ನಿರಂತರ ನಿರಂತರ ನಿರಂತರ. ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಯ ಸೂಕ್ಷ್ಮತೆಯನ್ನ ಅರಿತು ಅದರ ಸಂರಕ್ಷಣೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಧವ್ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಇಲ್ಲಿನ ಜೀವ ವೈವಿಧ್ಯ ಮತ್ತು ಪರಿಸರ ಸಮಸ್ಯೆಗಳನ್ನು ನಿರ್ಣಯಿಸಲು ಸಮಿತಿಗಳನ್ನು ರಚಿಸಿ ಅಧ್ಯಯನ ನಡೆಸಿತು. ಈ ಸಮಿತಿಗಳ ಶಿಫಾರಸುಗಳಿಗೆ ಅವಕಾಶವಾದಿಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಯಿತು. ಸರ್ಕಾರ ಕೂಡ ಶಿಫಾರಸುಗಳನ್ನು ಜಾರಿಗೊಳಿಸಲು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂಬ ನಗ್ನ ಸತ್ಯ ನಮ್ಮೆಲ್ಲರ ಮುಂದಿದೆ. ಕಾರವಾರದ ಕಡಲ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಜಗನ್ನಾಥ್ ರಾಥೋಡ್ ಈ ವರದಿಗಳ ಸಂಕ್ಷಿಪ್ತ ಚಿತ್ರಣ ನಮ್ಮ ಮುಂದಿಡುತ್ತಾರೆ. ಗಾಡ್ಗಿಲ್ ಸಮಿತಿ ಅಂತ ಮಾಡಿದ್ರು. ಸುಮಾರು 2011ರಲ್ಲಿ ಈ ಗಾಡ್ಗಿಲ್ ಕಮಿಟಿ ಅಂತ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ಗವರ್ಮೆಂಟ್ಗೆ. ಇದೇನು ಮಾಡ್ತದಂದ್ರೆ ಪಶ್ಚಿಮ ಘಟ್ಟವನ್ನ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ 1, ಸೆನ್ಸಿಟಿವ್ ಝೋನ್ 2, ಸೆನ್ಸಿಟಿವ್ ಝೋನ್ 3 ಅಂತ ಡಿವೈಡ್ ಮಾಡಿ ಕೆಲವೊಂದು ಕಟ್ಟುಪಾಡುಗಳನ್ನು ಹಾಕ್ತದೆ. ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ 1 ಅಂದ್ರೆ ಈ ಝೋನ್ ಅಲ್ಲಿ ಯಾವುದೇ ತರದ ಗಣಿಗಾರಿಕೆ ಆಗ್ಲಿ, ಯಾವುದೊಂದು ಇಂಡಸ್ಟ್ರಿ ಆಗ್ಲಿ ಬರಬಾರದು ಅಂತ ಕೆಲವೊಂದು ಕಂಡೀಷನ್ ಅನ್ನು ಹಾಕಿದ್ರು. ನಂತರದ ದಿನಗಳಲ್ಲಿ ಕಸ್ತೂರಿ ರಂಗನ ಸಮಿತಿ ಅಂತ ಮಾಡಿದ್ರು. 2013ರಲ್ಲಿ ಸಮೀಕ್ಷೆಯನ್ನ ಮಾಡಿ ಅದು ಕೂಡ ಒಂದು ರಿಪೋರ್ಟ್ ಅನ್ನು ಕೊಡ್ತು. ಈ ರಿಪೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಹೋಗಿದೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ಈ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಗೆ ರಿಪೋರ್ಟ್ ಕಳಿಸಿದ್ದಾರೆ. ಆದ್ರೆ ಕೇಂದ್ರದಿಂದ ಬಂದಂತ ಈ ವರದಿಯನ್ನ ಜಾರಿ ಮಾಡಲಿಲ್ಲ. ಇವನ್ನ ಯಥಾವತ್ತಾಗಿ ಜಾರಿ ಮಾಡಿದರೆ ಅಲ್ಲಿ ಒಂದು ಡೆವಲಪ್ಮೆಂಟ್ ನಿಂತು ಹೋಗ್ತದೆ. ಮತ್ತೆ ಎಷ್ಟೋ ಈ ಕಟ್ಟಿಗೆ ಬೇಸ್ಡ್ ಕೈಗಾರಿಕೆಗಳಿಗೆ ಎಲ್ಲದಕ್ಕೂ ತೊಂದರೆ ಆಗ್ತದೆ ಅಂತ ಈ ಎರಡೂ ವರದಿಯನ್ನ ಒಪ್ಪಿಕೊಂಡಿಲ್ಲ. ಮನುಷ್ಯರು ಪ್ರಕೃತಿಯ ಕಾವಲುಗಾರರು ಮಾತ್ರ, ಅದರ ಒಡೆಯರಲ್ಲ. ಕಾವಲುಗಾರರಾಗಿ ಇದನ್ನ ಸಂರಕ್ಷಣೆ ಮಾಡಬೇಕಾಗಿದ್ದ ನಾವು ಈ ಜೀವ ಚೈತನ್ಯವನ್ನು ವಿನಾಶದ ಅಂಚಿಗೆ ಕೊಂಡೊಯ್ದಿದ್ದೇವೆ. ಪ್ರಕೃತಿಯನ್ನ ಕಾಪಾಡಬೇಕಾದ ಕೈಗಳೇ ಅವನತಿಯ ಅಂಚಿಗೆ ಕೊಂಡೊಯ್ಯುತ್ತಿರುವುದು ವಿಪರ್ಯಾಸ. ಪ್ರಕೃತಿಯಲ್ಲಿರುವ ಅಗಾಧವಾದ ಜೀವಸೃಷ್ಟಿಯಲ್ಲಿ ಮಾನವ ಒಂದು ಸಣ್ಣ ಬಿಂದು ಮಾತ್ರ.
ಮಾನವ ಇಲ್ಲದ ಪ್ರಕೃತಿ ನಾವು ಯೋಚಿಸಬಹುದು, ಆದರೆ ಪ್ರಕೃತಿ ಇಲ್ಲದೆ ಮಾನವನ ಉಳಿವು ಅಸಾಧ್ಯ. ಪ್ರಕೃತಿಯೇ ತಾನು ಏನು ಎಂಬುದನ್ನು ನಮಗೆ ಕಲಿಸಿಕೊಟ್ಟ ಉದಾಹರಣೆಗಳು ಸಾಕಷ್ಟಿವೆ. ಆದ್ದರಿಂದಲೇ ಪ್ರಕೃತಿ ನಮ್ಮ ಶಿಕ್ಷಕನಾಗಲಿ ಎಂಬ ವಿಲಿಯಂ ವರ್ಡ್ಸ್ವರ್ತ್ ಅವರ ಹಿತನುಡಿಗಳು ನಮಗೆ ಮಾರ್ಗದರ್ಶನವಾಗಬೇಕು. ಪಶ್ಚಿಮ ಘಟ್ಟದಲ್ಲಿ ನದಿ ಮೂಲ ಬಡಕರಾದ ನಾಡಿನ ಅಂತರ್ಜಲ ಕೂಡ ಕಡಿಮೆ ಆಗ್ತಾ ಇದೆ. ನಾವು ಇದ್ದ ಹೊಳೆಗಳನ್ನು, ಕೆರೆಗಳನ್ನು, ಬಾವಿಗಳನ್ನು ಮುಚ್ಚಿ ಬಿಡ್ತಾ ಇದ್ದೇವೆ, ಸೈಟ್, ಫ್ಲಾಟ್ ಅಂತ ಹೇಳ್ಕೊಂಡು. ನಾವು ಕೂಡ ಇದರ ಪ್ರಾಮಾಣಿಕ ಜವಾಬ್ದಾರರಾಗಬೇಕು. ನಮ್ಮ ಭವಿಷ್ಯದ ಭದ್ರತೆಗೆ ಇದು ಬೇಕಾಗುವಂತ ಅನುಕೂಲಕರ ವಾತಾವರಣ ಅಂತ ನಮ್ಮ ಮಕ್ಕಳಿಗೆ ಒತ್ತಡ ಹೇಳಿದಲ್ಲಿ ಇದು ಬದಲಾವಣೆ ಆಗ್ಬಹುದು. ಸ್ವಚ್ಛ ಭಾರತ್ ಅಭಿಯಾನ ಬಂತಲ್ಲ, ಇವತ್ತು ಮಕ್ಕಳು ಹೆಂಗ್ ರಿಯಾಕ್ಟ್ ಆಗ್ತಾ ಇದ್ದಾರೆ ನೋಡಿ. ಅದೇ ತರ ನಾವು ನಮ್ಮ ಮಕ್ಕಳನ್ನ ನೀನ್ ಯಾವ ಸಮೃದ್ಧ ಪರಿಸರದಲ್ಲಿ ಇದೆಯೇ ಇದನ್ನ ಕಾದ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿಯೇ ಒಂದು ಕ್ರಿಯಾತ್ಮಕವಾದಂತಹ ವ್ಯವಸ್ಥೆಯನ್ನ ತೊಡಗಿಸ್ಕೊಳ್ಳೋ ಅಗತ್ಯ ಇದೆ. 2012ರಲ್ಲಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯುನೆಸ್ಕೋ ಪಶ್ಚಿಮ ಘಟ್ಟದ 39 ಸ್ಥಾನಗಳನ್ನು ಗುರುತಿಸಿ ಅದನ್ನು ಇಡೀ ವಿಶ್ವದ ಹೆಮ್ಮೆಯ ಪಾರಂಪರಿಕ ತಾಣ ಎಂದು ಘೋಷಿಸಿ ಈ ಪರ್ವತ ಶ್ರೇಣಿಯ ಪ್ರಾಮುಖ್ಯತೆಯನ್ನು ಜಗತ್ತಿಗೇ ಸಾರಿ ಹೇಳಿತು. ಆದರೂ ನಾವು ಎಚ್ಚೆತ್ತುಕೊಳ್ಳಲಿಲ್ಲ. ನಮ್ಮ ಸ್ವಾರ್ಥದ ಮತ್ತು ದಾಹದ ಮುಂದೆ ಈ ಅಪೂರ್ವ ಜೀವಸಿರಿಯನ್ನ ಉಳಿಸಿಕೊಳ್ಳುವ ಪ್ರಯತ್ನಗಳು ಆಗಲೇ ಇಲ್ಲ. ಉಳಿಸಿ ಪರಿಸರವ ನೆಟ್ಟು ಸಸಿಗಳನ್ನು ಬೆಳೆಸಿ ಕಾಡು ನಾಡು. ಉಳಿಸಿ ಪರಿಸರವ ನೆಟ್ಟು ಸಸಿಗಳನ್ನು ಬೆಳೆಸಿ ಕಾಡು ನಾಡು. ಹಸಿರು ಹೊತ್ತ ಬನದಲ್ಲಿ ಇರಲಿ ಪಶು ಪಕ್ಷಿ ಹಿಂಡು ಹಿಂಡು. ಜೀವಜಾಲದ ತೊಟ್ಟಿಲಾದ, ಜಲ ಸಮೃದ್ಧಿಯ ಬಟ್ಟಲಾದ, ಸ್ವಚ್ಛ ಗಾಳಿ, ವೃಕ್ಷರಾಜಿಗಳ ಕಣಜವಾದ, ಪ್ರಕೃತಿದತ್ತ ಕೊಡುಗೆ ಎನಿಸಿದ ವಿಶ್ವ ಪಾರಂಪರಿಕ ತಾಣವೆಂದು ಗುರುತಿಸಲ್ಪಟ್ಟ ಪಶ್ಚಿಮ ಘಟ್ಟವಿಂದು ಮಾನವ ನಿರ್ಮಿತ ಅತ್ಯಾಚಾರ, ಅತಿಕ್ರಮಣ ಹಾಗೂ ಸ್ವಾರ್ಥಪರ ಚಟುವಟಿಕೆಗಳಿಂದ ವಿನಾಶದ ಅಂಚಿಗೆ ಸರಿಯುತ್ತಿದೆ. ಮಾಧವ ಗಾಡ್ಗೀಳ್, ಕಸ್ತೂರಿ ರಂಗನ್ ಮುಂತಾದ ವರದಿಗಳಿಂದಲೂ ಎಚ್ಚೆತ್ತುಕೊಳ್ಳದ ಮಾನವನನ್ನು ಪ್ರಕೃತಿಯೇ ಮುನಿದು ತಕ್ಕ ಪಾಠ ಕಲಿಸುತ್ತಿದ್ದಾಳೆ. ಯಾರೋ ಮಾಡಿದ ಪಾಪ ಕೃತ್ಯಗಳಿಗೆ ನಿಷ್ಪಾಪಿ ಜನತೆ ಹಾಗೂ ಖಗಮೃಗಗಳು ಬಲಿಯಾಗುತ್ತಿವೆ. ಕನಲಿದ ಪ್ರಕೃತಿ ಮಾತೆ ಬಾರಿಸುತ್ತಿದ್ದಾಳೆ ಮರಣಗಂಟೆ. ದುಷ್ಟ ಮಾನವನ ಕಿವುಡು ಕಿವಿಗಳಿಗೆ ಅದು ಕೇಳಿಸದೆ. ಪ್ರಕೃತಿಯ ವರದಾನವಾಗಿರುವ ಅಪೂರ್ವ ಪಶ್ಚಿಮ ಘಟ್ಟಗಳು ಸಾವು ನೋವಿನ ಆಡಂಬೋಲವಾಗುತ್ತಿವೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಲು ಇದು ಸಕಾಲ. ಇಲ್ಲವಾದರೆ ಮುಂದೆ ಕಾದಿದೆ ಘೋರ ವಿನಾಶದ ಕಾಲ. ದೀಪವು ನಿನ್ನದಿ, ಗಾಳಿಯು ನಿನ್ನದಿ, ಹಾರದಿರಲಿ ಬೆಳಕು. ಪಶ್ಚಿಮ ಘಟ್ಟಗಳು ಮಾನವ ಬದುಕಿಗೆ ಆಧಾರ ಸ್ತಂಭಗಳು, ಭದ್ರ ಅಡಿಪಾಯಗಳು. ಬದುಕು ಮುಳುಗದಂತೆ, ಕಣ್ಣ ಬೆಳಕು ಆರದಂತಾಗಲು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ನಮ್ಮ ಮುಂದಿರುವ ಅತ್ಯಂತ ತುರ್ತಿನ ಕೆಲಸ ಹಾಗೂ ಕರ್ತವ್ಯ. ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಆರದಿರಲಿ ಬೆಳಕು, ಮುಳುಗದಿರಲಿ ಬದುಕು ರೂಪಕ ಪ್ರಸಾರವಾಯಿತು. ನಿರೂಪಣೆ ಉದಯ್ ಭಟ್. ನಮೋ ನಿನಗೆ ಸಹ್ಯಾದ್ರಿ ಗೀತೆಯನ್ನು ಈ ರೂಪಕಕ್ಕಾಗಿ ರಚಿಸಿದವರು ಶಕುಂತಲಾ ಆರ್ ಕಿಣಿ. ಹಾಡಿದವರು ಕಾರವಾರದ ದಿನಕರ ಕಲಾನಿಕೇತನದ ವಿದ್ಯಾರ್ಥಿಗಳು. ನಿರ್ಮಾಣ ಸಹಕಾರ ಸಂಧ್ಯಾ ಮಂಗೇಶ್ಕರ್. ರಚನೆ ಮತ್ತು ನಿರ್ಮಾಣ ಫ್ಲೋರಿನ್ ರೋಷ್.